ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಕಷ್ಟು ದೊಡ್ಡ ಬೆಳವಣಿಗೆಗಳು ಇವಾಗ. ಗಡಿ ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೊಡ್ಡ ಆದೇಶ ಹೊರಡಿಸಿದ್ದಾರೆ. ಅತ್ತ ಗುಜರಾತ್ ಕರಾವಳಿಯಲ್ಲಿ ನಮ್ಮ ಭಾರತ ಪಾಕಿಸ್ತಾನದಿಂದ ಬರ್ತಾ ಇದ್ದ ಭಾರಿ ಪ್ರಮಾಣದ ನಶಾ ವಸ್ತುವನ್ನ ಬೇಟೆಯಾಡಿದೆ. ಇತ್ತ ಕೇರಳದಲ್ಲಿ ಸಿಆರ್ಪಿಎಫ್ ಯೋಧರು ಹಾಗೂ ಇಡಿ ಅಧಿಕಾರಿಗಳ ವಾಹನದ ಮೇಲೆ ಕಲ್ಲು ತೂರಾಟ ಆಗಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಇದರ ನಡುವೆ ಪಿಎಂ ನರೇಂದ್ರ ಮೋದಿ ಇಡೀ ದೇಶದ ಜನರಿಗೆ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲವನ್ನ ಒನ್ ಬೈ ಒನ್ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕರ್ನಾಟಕದಲ್ಲಿ ಆಗಿರೋ ಸಿಎಂ ಕುರ್ಚಿ ಕಿತ್ತಾಟದ ಅಪ್ಡೇಟ್ಸ್. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ಗುರುವಾರ ಬೆಳಗ್ಗೆ ರಾಜೀನಾಮೆ ಕೊಡುವುದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಬರ್ತಾ ಇದೆ. ಅದಕ್ಕಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಭೇಟಿಗೂ ಸಿಎಂ ಟೈಮ್ ಕೇಳಿದ್ದಾರೆ ಅನ್ನೋ ಮಾಹಿತಿ. ಮಧ್ಯಾಹ್ನ ಬರೋದಾಗಿ ಸಿಎಂ ಹೇಳಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವ ಹಾಗೆ ಖುದ್ದು ಸಿದ್ದರಾಮಯ್ಯ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಮಹತ್ವದ ಪೋಸ್ಟ್ ಹಾಕಿದ್ದಾರೆ. ತಮ್ಮ ಸರ್ಕಾರದ 3 ವರ್ಷದ ಅವಧಿಯ ಪ್ರಮುಖ ಯೋಜನೆಗಳು ನೋಡಿ ಈ ತರ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಅಂತ ಬಿಚ್ಚಿಟ್ಟಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ದಿವಂಗತ ಜವಾಹರ್ಲಾಲ್ ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಸಿಎಂ ಬಂದಿದ್ರು. ಈ ವೇಳೆ ದಿಲ್ಲಿ ಹೈಕಮಾಂಡ್ ಸಭೆ ಬಗ್ಗೆ ಸಿಎಂಗೆ ಕೇಳಿದಾಗ ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಇನ್ನು ಸಿಎಂ ರಾಜೀನಾಮೆ ಕೊಡೋ ವಿಚಾರವನ್ನ ಕಾಂಗ್ರೆಸ್ ಹಿರಿಯ ನಾಯಕ ಹಾಲಿ ಶಾಸಕ ಆರ್.ವಿ. ದೇಶಪಾಂಡೆ ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಅವರು ರಾಜೀನಾಮೆ ಕೊಡೋಕೆ ಡಿಸೈಡ್ ಮಾಡಿದ್ದಾರೆ ಅಂತ ದೇಶಪಾಂಡೆ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಧ್ಯಾಹ್ನ 3 ಗಂಟೆಗೆ ಸಿಎಂ ರಾಜೀನಾಮೆ ಅಂತ ಹೇಳಿ ರಾಮದುರ್ಗ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ ಅವರು ಕೂಡ ಹೇಳಿದ್ದಾರೆ. ಏನು ಹಲವು ಸಚಿವರು ಮತ್ತು ಶಾಸಕರೆಲ್ಲ ಸಿಎಂ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ದಾರೆ. ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಜಮೀರ್ ಅಹಮದ್, ಸಂತೋಷ್ ಲಾಡ್, ಶಿವರಾಜ್ ತಂಗಡಗಿ ಹೀಗೆ ಹಲವು ನಾಯಕರು ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಭೇಟಿಯಲ್ಲಿ ಆದ ಚರ್ಚೆ ಬಗ್ಗೆ, ಏನೇನಾಯ್ತು ಅನ್ನೋದ್ರ ಬಗ್ಗೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ. ಇದಾದ್ಮೇಲೆ ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್ ಸೇರಿ ಕಾಂಗ್ರೆಸ್ನ ಪ್ರಮುಖ ಮುಸ್ಲಿಂ ಮುಖಗಳು ಕೂಡ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಮುಂದಿನ ಸಿಎಂ ಸ್ಥಾನಕ್ಕೆ ಜಿ ಪರಮೇಶ್ವರ್ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ಬಂತು. ಅದೇನು ಅಷ್ಟು ಸ್ಪಷ್ಟ ಇಲ್ಲ. ಆದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗೋ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ಇಬ್ಬರಾದ್ರೂ ಕೂಡ ಅಟ್ಲೀಸ್ಟ್ ಡಿ.ಸಿ.ಎಂ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಅದ್ರಲ್ಲಿ ಇವರ ಹೆಸರುಗಳೆಲ್ಲ ಮುಂಚೂಣಿಗೆ ಬರ್ಬೋದು. ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಅವರ ಹೆಸರು ಕೂಡ ಕೆಲವರು ಚರ್ಚೆ ಮಾಡ್ತಾ ಇದ್ದಾರೆ. ಎಂ.ಬಿ. ಪಾಟೀಲ್ ಈ ತರ ಇಲ್ಲ. ಇನ್ನೂ ಕೆಲವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ 4 ಡಿ.ಸಿ.ಎಂ ಮಾಡಬಹುದು ಅಂತ ಹೇಳಿ. ಹಂಗ್ ಮಾಡಿದ್ರೆ ಏನು ಹಾಸ್ಯಾಸ್ಪದ ಆಗ್ಬಿಡುತ್ತೆ ಅಷ್ಟೇ. ಜಾತಿ ಆಧಾರದಲ್ಲಿ ಹಂಚಿದಾರಂತೆ. OBC, ದಲಿತ, ಲಿಂಗಾಯತ, ಮುಸ್ಲಿಂ ಅಂತ ಹೇಳಿ ಡಿ.ಕೆ. ಸುತ್ತ 4 ಡಿ.ಸಿ.ಎಂ ಗಳನ್ನ ಇಡೋ ಚರ್ಚೆ ಎಲ್ಲ ನಡೀತಾ ಇದೆ. ಇದೆಲ್ಲ ಸದ್ಯಕ್ಕೆ ಕನ್ಫರ್ಮೇಶನ್ ಅಂತ ತಗೊಳಕ್ ಹೋಗ್ಬೇಡಿ, ಸದ್ಯಕ್ಕೆ ಚರ್ಚೆ ಇವೆಲ್ಲ. ಮತ್ತೊಂದ್ ಕಡೆ ಡಿ.ಸಿ.ಎಂ ಸ್ಥಾನ ಒಂದು ವೇಳೆ ಸಿಕ್ಕಿಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷನಾದ್ರೂ ಕೊಡಬೇಕು ಅಥವಾ ಎರಡೂ ಸಿಗಬೇಕು ಅನ್ನೋ ತರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಆದ್ರೆ ಎಲ್ಲಾ ಚರ್ಚೆ ಬದಿಗಿರ್ಲಿ, ನಾವು ಸಂಭ್ರಮಾಚರಣೆ ಶುರು ಮಾಡಿಬಿಡ್ತೀವಿ ಅಂತ ಹೇಳಿ ಡಿ.ಕೆ. ಬೆಂಬಲಿಗರು ರಾಮನಗರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿ ಸಿಹಿ ಎಲ್ಲ ಹಂಚಿ ಅಬ್ಬರ ಶುರು ಮಾಡಿದ್ದಾರೆ. ಸಂಭ್ರಮಾಚರಣೆ ಅಬ್ಬರ, ನಮ್ಮ ಸಾಹೇಬರು ಸಿಎಂ ಆಗ್ತಿದ್ದಾರೆ ಅಂತ ಹೇಳಿ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತನಾಡಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ನಿರ್ಧಾರ ಮಾಡಿಲ್ಲ, ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆದಿಲ್ಲ ಅಂತ ಹೇಳಿ ಅವರು ತಡೀರ್ರಿ, ನಾವೆಲ್ಲ ಹೇಳಕ್ಕಿಂತ ಮುಂಚೆ ನೀವೆಲ್ಲ ಡಿಸೈಡ್ ಮಾಡ್ಬಿಟ್ರ ಅನ್ನೋ ತರದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ವಲ್ಪ ಇವಾಗಲೇ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಲೀಕ್ ಮಾಡಬಾರ್ದು ಅನ್ನೋ ತರದಲ್ಲಿ ಅವರಿದ್ದಾರೆ. ಬಟ್ ಎರಡು ಕ್ಯಾಂಪಿಂದ, ಸಿದ್ದರಾಮಯ್ಯ ಕ್ಯಾಂಪ್ ಅಂಡ್ ಡಿ.ಕೆ. ಕ್ಯಾಂಪ್, ಎರಡು ಕಡೆಯಿಂದಲೂ ಕೂಡ ಮಾಹಿತಿ ಲೀಕ್ ಆಗೋಗಿದೆ. ಮತ್ತೊಂದು ಕಡೆ ದಿಲ್ಲಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಎಲ್ಲ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಕೂಡ ಪಾಲ್ಗೊಂಡಿದ್ರು. ಏನು ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಾವು ಸುಮ್ಮನಿರಲ್ಲ, ದೊಡ್ಡ ಹೋರಾಟ ಮಾಡ್ತೀವಿ ಅಂತ ರಾಜ್ಯ ಶೋಷಿತ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ರಾಮಚಂದ್ರಪ್ಪನ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧಕ್ಕೆ ಹೋದ್ರಲ್ಲ, ಆ ಟೈಮ್ನಲ್ಲಿ ಅಲ್ಲಿದ್ದ ಸಿಎಂ ಸಚಿವಾಲಯದ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ಅದು ಕೂಡ ಇನ್ನೊಂದು ಕನ್ಫರ್ಮೇಶನ್. ಓಕೆ, ಇವರು ರಾಜೀನಾಮೆ ಕೊಡ್ಬೋದು ಅಂತ ಹೇಳಿ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ನೀವು ಅಂತೆಲ್ಲ ಹೇಳಿದ್ರಂತೆ. ಸಿಎಂ ಅವನ್ನೆಲ್ಲ ಸಮಾಧಾನ ಮಾಡಿದ್ರು ಅಂತನೂ ಮಾಹಿತಿ ಬರ್ತಾ ಇದೆ. ಎಲ್ಲಾ ಗಡಿಬಿಡಿಗಳ ನಡುವೆ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಜಾತಿ ಗಣತಿ ವರದಿಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಸಬ್ಮಿಟ್ ಮಾಡಿದ್ದ ವರದಿ ಬಗ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಅವೈಜ್ಞಾನಿಕ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗಿತ್ತು. ಮರು ಸಮೀಕ್ಷೆ ನಡೆಸಿ ಈಗ ಹೊಸ ವರದಿಯನ್ನ ಸಬ್ಮಿಟ್ ಮಾಡಲಾಗಿದೆ. ರಾಜೀನಾಮೆಗೂ ಮುನ್ನ ಈ ಸಮಿತಿಯ ವರದಿಯನ್ನ ಸ್ವೀಕರಿಸುವುದು ಸೇರಿದ ಹಾಗೆ ಸುಮಾರಷ್ಟು ಕಡತ ಯಜ್ಞ ಆಗ್ಬೋದು ಇವತ್ತು ರಾತ್ರಿ ಇಡೀ ಮತ್ತು ನಾಳೆ ಮಧ್ಯಾಹ್ನ ತನಕ ಕೂಡ ಇರುತ್ತಲ್ವಾ. ಮುಖ್ಯಮಂತ್ರಿ ಬದಲಾವಣೆ ಆಗೋದು ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ವಲ್ಲ. ಹಾಗಾಗಿ ಕೆಲವೊಂದಷ್ಟು ಕೆಲಸಗಳು, ಸಿಗ್ನೇಚರ್ಗಳು ಬಾಕಿ ಇರಬಹುದು. ಅದನ್ನ ತರಾತುರಿಯಲ್ಲಿ ಮುಗಿಸಬಹುದು. ಈಗ ಏನೋ ಗಡಿ ರಾಜ್ಯಗಳ ಪ್ರವಾಸದ ಬೆನ್ನಲ್ಲೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೊಡ್ಡ ಆದೇಶ ಹೊರಡಿಸಿದ್ದಾರೆ. ದೇಶದ ಅಂತಾರಾಷ್ಟ್ರೀಯ ಗಡಿ ಭಾಗಗಳಲ್ಲಿ ಅಕ್ರಮವಾಗಿ ತಲೆ ಎತ್ತಿರೋ ಬಿಲ್ಡಿಂಗ್ ಗಳನ್ನ ಎಲ್ಲವನ್ನ ಧ್ವಂಸ ಮಾಡಿ, ಎಷ್ಟು ಸ್ವಲ್ಪ ಅಲ್ಲ, ಬಾರ್ಡರ್ನಿಂದ 15 ಕಿಲೋಮೀಟರ್ ಒಳಗಡೆ ತನಕ
ಇಲ್ಲಿರೋ ಎಲ್ಲ ಇಲ್ಲೀಗಲ್ ಸ್ಟ್ರಕ್ಚರ್ಸ್ ಅನ್ನ, ಕಟ್ಟಡ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲವನ್ನ ನೆಲಸಮ ಮಾಡಿ ಡೆಮಾಲಿಷನ್ ಮಾಡಿಬಿಡಿ ಅಂತ ಹೇಳಿ ಅಧಿಕಾರಿಗಳಿಗೆ ಆರ್ಡರ್ ಕೊಟ್ಟಿದ್ದಾರೆ. ರಾಜಸ್ಥಾನದ ಬಿಕಾನೇರ್ನಲ್ಲಿ ನಡೆದ ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ ನಲ್ಲಿ ಶಾ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೆ ಗಡಿ ಜಿಲ್ಲೆಗಳಲ್ಲಿ ನಶಾ ದಂಧೆ ಹಾಗೂ ಕಳ್ಳ ಸಾಗಾಣಿಕೆಯನ್ನ ಸಂಪೂರ್ಣವಾಗಿ ತಡೆಯೋಕೆ 360 ಡಿಗ್ರಿ ಸೆಕ್ಯೂರಿಟಿ ಪ್ಲಾನ್ ರೆಡಿ ಮಾಡೋಕೆ ಸೂಚನೆ ಕೊಟ್ಟಿದ್ದಾರೆ. ಒಳನುಸುಳುವಿಕೆ, ನಶಾವಸ್ತು ಮತ್ತು ಭಯೋತ್ಪಾದನೆಯ ಫೈನಾನ್ಸಿಂಗ್ ಅನ್ನ ತಡೆಯೋಕೆ ಬಿಎಸ್ಎಫ್ ಹಾಗೂ ಸ್ಥಳೀಯ ಪೊಲೀಸರು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಗಡಿ ಹಳ್ಳಿಗಳ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅನ್ನ ಜಾರಿಗೆ ತರೋಕೆ ಶಾ ಹೇಳಿದ್ದಾರೆ ಅಧಿಕಾರಿಗಳಿಗೆ. ಏನೋ ಗುಜರಾತ್ ಕರಾವಳಿಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಮತ್ತು ಗುಜರಾತ್ನ ಉಗ್ರ ನಿಗ್ರಹ ದಳ ಮೆಗಾ ಆಪರೇಷನ್ ನಡೆಸಿವೆ. ಬರೋಬ್ಬರಿ 1,000 ಕೋಟಿ ರೂಪಾಯಿ ಬೆಲೆಯ ನಶಾ ವಸ್ತುವನ್ನ ಜಪ್ತಿ ಮಾಡಲಾಗಿದೆ. ಪಾಕಿಸ್ತಾನದ ಪೋರ್ಟ್ ಕಾಸಿಂನಿಂದ ಇಷ್ಟು ದೊಡ್ಡ ಪ್ರಮಾಣದ ನಶಾ ವಸ್ತು ತುಂಬಿದ ಹಡಗು ಗುಜರಾತ್ ಕರಾವಳಿ ಹತ್ತಿರಕ್ಕೆ ಬರ್ತಾ ಇತ್ತು. ಯುರೋಪ್ನ ಶಿಪ್ ಅಂತ ಹೇಳಲಾಗ್ತಿದೆ. ಆದ್ರೀಗ ಕಚ್ ಕರಾವಳಿಯಲ್ಲೇ ತಡೆದು ಕಂಪ್ಲೀಟ್ ಆಗಿ ಜಾಲಾಡಿ 100 ಕೆಜಿಗೂ ಅಧಿಕ ನಶಾ ವಸ್ತುವನ್ನ ವಶಕ್ಕೆ ಪಡೆಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನ ಸ್ಪಾಟ್ ನಲ್ಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಹಾಗೂ ಈ ಮಾದಕ ದ್ರವ್ಯ ಜಾಲದ ಹ್ಯಾಂಡ್ಲರ್ಸ್ ಯಾರು ಮತ್ತು ಇದರ ಕಂಪ್ಲೀಟ್ ರೂಟ್ ಏನು ಅನ್ನೋದರ ಬಗ್ಗೆ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ವಿಶೇಷ ಅಂದ್ರೆ ಭಾರತದಲ್ಲಿ ಕಳೆದ ಕೇವಲ ಒಂದೇ ಒಂದು ವಾರದಲ್ಲಿ ನಡೆದಿರೋ 3ನೇ ಅತಿ ದೊಡ್ಡ ನಶಾ ಬೇಟೆ ಇದಾಗಿದೆ. ಮೇ 23ನೇ ತಾರೀಕು ಇಥಿಯೋಪಿಯಾದಿಂದ ಮುಂಬೈ ಏರ್ಪೋರ್ಟ್ಗೆ ಬಂದಿದ್ದ ದಂಪತಿ ಬಳಿ 1.5 ಕೆಜಿ ನಶಾ ವಸ್ತು ವಶಕ್ಕೆ ಪಡೆಯಲಾಗಿತ್ತು. ಇದಕ್ಕೂ ಮುನ್ನ ಮೇ 19ನೇ ತಾರೀಕು ಇದೇ ಇಥಿಯೋಪಿಯಾದಿಂದ ಬಂದಿದ್ದ 2 ಆಫ್ರಿಕನ್ ಪ್ರಜೆಗಳನ್ನ ಮುಂಬೈ ಏರ್ಪೋರ್ಟ್ ನಲ್ಲೇ ಹಿಡಿಯಲಾಗಿತ್ತು. ಅವರ ಹೊಟ್ಟೆಯಿಂದ 4,25,00,000 ರೂಪಾಯಿ ಮೌಲ್ಯದ 63 ನಶಾ ವಸ್ತು ಕ್ಯಾಪ್ಸೂಲ್ಗಳನ್ನ ಜಪ್ತಿ ಮಾಡಲಾಗಿತ್ತು. ಮೆಡಿಕಲ್ ಪ್ರೊಸೀಜರ್ ಮೂಲಕ ಇದನ್ನ ಹೊರತೆಗೆದ್ರು. ಈಗಂತೂ ಅತಿದೊಡ್ಡ ಬೇಟೆ, 1,000 ಕೋಟಿ ಬೆಲೆ ಬಾಳೋ ನಶಾ ವಸ್ತುವನ್ನ ಹಿಡಿಯಲಾಗಿದೆ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ ಸೇರಿ ಎಲ್ಲಾ ಕ್ಷೇತ್ರಗಳಿಗೆ, ಜಾಗಗಳಿಗೆ ಯಾತ್ರೆ, ಪ್ರವಾಸ ಹೋಗುವ ಆಸಕ್ತಿ ನಿಮಗಿದ್ರೆ 7 ಸೈನ್ಸ್ ಟೂರಿಸಂನವರ ಆಲ್ ಇನ್ಕ್ಲೂಸಿವ್ ಅಂದ್ರೆ ಎಲ್ಲವನ್ನ ಒಳಗೊಂಡ ಬೆಸ್ಟ್ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಥ್ರೂಔಟ್ ಜರ್ನಿಯಲ್ಲಿ ಕನ್ನಡ ಟೂರ್ ಮ್ಯಾನೇಜರ್ ಜೊತೆಗೆ ಇರ್ತಾರೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಏನು, ಪಿಣರಾಯಿ ವಿಜಯನ್ ನಿವಾಸದ ಮೇಲೆ ಇಡಿ ರೇಡ್ ವೇಳೆ ದೊಡ್ಡ ಗಲಾಟೆ ಆಗಿದೆ. ಇಡಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಲಾಗಿದೆ. ಕಾರೆಲ್ಲ ಪುಡಿ ಪುಡಿ ಮಾಡಲಾಗಿದೆ. ಕಮ್ಯುನಿಸ್ಟ್ ಪಾರ್ಟಿ ಕಾರ್ಯಕರ್ತರು ಕಲ್ಲು ತೂರಾಟ ಮಾಡಿ ಒಡೆದು ಹಾಕಿದ್ದಾರೆ ಕಾರುಗಳನ್ನ. ಈ ದೃಶ್ಯಗಳು ಎಲ್ಲ ಕಡೆ ವೈರಲ್ ಆಗಿವೆ. ಭದ್ರತೆಗೆ ಬಂದಿದ್ದ ಸಿಆರ್ಪಿಎಫ್ ಯೋಧರ ಮೇಲೆ ಚಪ್ಪಲಿ, ಬಾಟಲಿ ತೂರಾಟ ಮಾಡಿದ್ದಾರೆ. ಪೊಲೀಸ್ ಪೇದೆಗಳಿಗೂ ಕೂಡ ಗಾಯ ಆಗಿದೆ ಭದ್ರತೆಗಿದ್ದವರಿಗೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸೋಕೆ ಇಡಿ ನಿರ್ಧಾರ ಮಾಡಿದೆ. ಕೊಚ್ಚಿನ್ ಮಿನರಲ್ಸ್ ಅಂಡ್ ರೂಟೈಲ್ ಲಿಮಿಟೆಡ್ ಕಂಪನಿಯ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಈ ರೇಡ್ ಮಾಡಿತ್ತು. ವಿಜಯನ್ ಅವರ ಪುತ್ರಿ ಟಿ ವೀಣಾ ಒಡೆತನದ ಎಕ್ಸಾಲಾಜಿಕ್ ಕಂಪನಿಗೆ ಸಿಎಂಆರ್ಎಲ್ನಿಂದ ಅಕ್ರಮವಾಗಿ ಕೋಟ್ಯಂತರ ರೂಪಾಯಿ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿ ಈ ಆರೋಪ ಕೇಳಿಬಂದಿತ್ತು. ಹೀಗಾಗಿ ಕೇರಳದ ಸುಮಾರು 10 ಕಡೆ ಇಡಿ ಏಕಕಾಲಕ್ಕೆ ರೇಡ್ ಮಾಡಿದೆ. ಈ ತನಿಖೆ ರದ್ದುಗೊಳಿಸೋಕೆ ಆಗಲ್ಲ ಅಂತ ಮಂಗಳವಾರವಷ್ಟೇ ಕೇರಳ ಹೈಕೋರ್ಟ್ ಕೂಡ ಹೇಳಿತ್ತು. ಅದರ ಬೆನ್ನಲ್ಲೇ ಇಡಿ ಪ್ರಕರಣಕ್ಕೆ ವೇಗ ಕೊಡೋಕೆ ಅಂತ ನುಗ್ಗಿತ್ತು. ನಿರಂತರ 7 ಗಂಟೆ ಕಾಲ ವಿಜಯನ್ ಹಾಗೂ ಅವರ ಅಳಿಯ ರಿಯಾಜ್ ಮನೆಯಲ್ಲಿ ಅಧಿಕಾರಿಗಳು ಅಗತ್ಯ ದಾಖಲೆಗಳ ಶೋಧ ನಡೆಸಿದ್ರು. ಕಡೆಗೆ ಆಕ್ರೋಶಿತ ಗುಂಪಿನಿಂದ ಅಧಿಕಾರಿಗಳನ್ನ ಪಾರು ಮಾಡೋಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಈ ದಾಳಿ ಬಗ್ಗೆ ಕೇರಳ ಗೃಹ ಸಚಿವ ರಮೇಶ್ ಚೆನ್ನಿತ್ತಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೇಡ್ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ರೇಡ್ಗೂ ಮುನ್ನ ಅಧಿಕಾರಿಗಳು ನಮ್ಮಿಂದ ಯಾವುದೇ ಹೆಲ್ಪ್ ಅನ್ನ ಕೂಡ ಕೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇದು ಕಾಂಗ್ರೆಸ್ ಬಿಜೆಪಿ ಸೇರ್ಕೊಂಡು ಮಾಡ್ತಿರೋ ದಾಳಿ ಕಮ್ಯುನಿಸ್ಟರ ಮೇಲೆ ಅಂತ ಹೇಳಿ ಕಮ್ಯುನಿಸ್ಟ್ ಪಾರ್ಟಿಯ ಸಿಎಂ ಗೋವಿಂದನ್ ಅನ್ನೋರು ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸೇರ್ಕೊಂಡಿದ್ದಾರಂತೆ ಕಮ್ಯುನಿಸ್ಟ್ ಮೇಲೆ ದಾಳಿ ಮಾಡಕ್ಕೆ ಕೇರಳದಲ್ಲಿ. ಏನೋ ಬಿಸಿಲ ತಾಪ ಹೆಚ್ಚಾಗ್ತಿದ್ದ ಹಾಗೆ ಪಿಎಂ ಮೋದಿ ದೇಶದ ಜನಕ್ಕೆ ಮಹತ್ವದ ಸಂದೇಶವನ್ನ ಕೊಟ್ಟಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ ತಾಪಮಾನ ಹೆಚ್ಚಾಗ್ತಿರೋದ್ರಿಂದ ಜನ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಅಂತ ಮೋದಿ ಹೇಳಿದ್ದಾರೆ. ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ನೀರನ್ನ ಜೊತೆಲಿ ತಗೊಂಡು ಹೋಗಿ, ಹೈಡ್ರೇಟೆಡ್ ಆಗಿರಿ, ನೀರು ಕುಡಿತಾ ಇರಿ ಚೆನ್ನಾಗಿ ಅಂತ ಹೇಳಿದ್ದಾರೆ. ಬಿಸಿಲಿನಿಂದ ತಲೆ ತಿರುಗುವುದು, ವಾಂತಿ ಬಂದ ಹಾಗಾಗೋದು, ಅತಿಯಾದ ಸುಸ್ತು ಕಾಣಿಸಿಕೊಂಡ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಬಿಸಿಲಿಗೆ ತಲೆ ತಿರುಗಿ ಬಿದ್ರೆ ಕೂಡಲೇ ಅವರಿಗೆ ಹೆಲ್ಪ್ ಮಾಡಿ ತಂಪ ಜಾಗ ಕರ್ಕೊಂಡು ಹೋಗಿ ನೀರು ಕುಡಿಸಿ, ORS ಕೊಟ್ಟು ಜೀವ ಉಳಿಸಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಎಳೆ ಮಕ್ಕಳು ಮತ್ತು ವಯಸ್ಸಾದವರು, ಅವರು ಬಿಸಿಲಿನಿಂದ ಕಾಪಾಡ್ಕೋಬೇಕು. ಅವ್ರನ್ನ ಕೆಲಸ ಮಾಡೋ ಕೂಲಿ ಕಾರ್ಮಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ, ಅವ್ರನ್ನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಅಂತ PM ಕರೆ ಕೊಟ್ಟಿದ್ದಾರೆ. ಹಾಗೆ ಮನುಷ್ಯರು ಮಾತ್ರ ಅಲ್ಲ, ಮೂಕ ಪ್ರಾಣಿಗಳು, ಪಕ್ಷಿಗಳಿಗೂ ಕೂಡ ನೀರು ಬೇಕಾಗತ್ತಲ್ವಾ. ನಿಮ್ಮ ಮನೆ ಅಂಗಡಿಗಳ ಮುಂದೆ ಸಣ್ಣ ಪಾತ್ರೆಯಲ್ಲಿ ನೀರಿಟ್ಟು
ಅವುಗಳಿಗೂ ಕರುಣೆ ತೋರಿಸಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಇನ್ನು ಎಬೋಲಾ ಎಂಟ್ರಿ ಆತಂಕದಲ್ಲಿದ್ದ ರಾಜ್ಯಕ್ಕೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಉಗಾಂಡಾದಿಂದ ಬೆಂಗಳೂರಿಗೆ ಬಂದಿದ್ದ ಲೇಡಿಯಲ್ಲಿ ಎಬೋಲಾ ಸಿಂಪ್ಟಮ್ಸ್ ಕಾಣಿಸಿತ್ತು ಅಂತ ಹೇಳಿ ಆತಂಕ ನಿರ್ಮಾಣ ಆಗಿತ್ತಲ್ಲ, ಸ್ಯಾಂಪಲ್ ತಗೊಂಡೆಲ್ಲ ಕಳಿಸಿದ್ರಲ್ಲ, ಈಗ ಟೆಸ್ಟ್ನ ರಿಪೋರ್ಟ್ ಬಂದಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆಯಿಂದ ನೆಗೆಟಿವ್ ಬಂದಿದೆ. ಇದರ ಬಗ್ಗೆ ಸುತ್ತು ಜಗತ್ತಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ವಿ. ಆವಾಗ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪುಣೆಗೆ ಕಳಿಸಲಾಗಿತ್ತು. ಈಗ ರಿಪೋರ್ಟ್ ಬಂದಿದೆ. ನಿಟ್ಟುಸಿರು ಬಿಡೋ ರೀತಿಯಾಗಿದೆ. ಉಗಾಂಡಾದ ಕಂಪಾಲಾ ಮೂಲದ 28 ವರ್ಷದ ನಾಗಿರೆ ಲತೀಫಾ ಅನ್ನೋ ಮಹಿಳೆ ಮೇ 23ನೇ ತಾರೀಕು ಬೆಂಗಳೂರಿಗೆ ಬಂದಿದ್ರು. ರೋಗ ಲಕ್ಷಣ ಕಂಡು ಬಂದ ಕಾರಣ ಐಸೋಲೇಷನ್ ಅಲ್ಲಿ ಇಡಲಾಗಿತ್ತು ಈ ಲೇಡಿಯನ್ನ. ಈಗ ನೆಗೆಟಿವ್ ಅಂತ ರಿಪೋರ್ಟ್ ಬಂದಿರೋದ್ರಿಂದ ಮಹಿಳೆಯನ್ನ ಹಾಸ್ಪಿಟಲ್ನಿಂದ ಹೋಟೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಆದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಮಹಿಳೆ ಮುಂದಿನ 21 ದಿನ ಕಾಲ ಕಡ್ಡಾಯವಾಗಿ ಕ್ವಾರಂಟೈನ್ನಲ್ಲೇ ಇರಬೇಕಾಗತ್ತೆ. ಈ ಅವಧಿಯಲ್ಲಿ ಆರೋಗ್ಯ ಇಲಾಖೆ ಅವರ ಆರೋಗ್ಯವನ್ನು ಕಂಟಿನ್ಯೂಸ್ಲಿ ಮಾನಿಟರ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಆಮೇಲೆ ಏನಾದರೂ ಕೂಡ ರೋಗ ಲಕ್ಷಣ ಕಂಡು ಬಂದರೆ, ಈ ರಿಪೋರ್ಟಲ್ಲಿ ಏನಾದರೂ ಕೂಡ ಇಶ್ಯೂ ಇದ್ದರೆ, ಹಾಗಾಗಿ ಇನ್ನೂ ಕಣ್ಣಿಟ್ಟಿರ್ತಾರೆ ಆಕೆ ಮೇಲೆ. ಏನೋ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಎದ್ದಿದ್ದ ವಿವಾದಕ್ಕೆ ಕಡೆಗೂ ಸುಪ್ರೀಂ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ. ಈ ವಿಚಾರದಲ್ಲಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವಾಗಿದೆ. ಈ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಪೂರ್ಣವಾಗಿ ಕಾನೂನುಬದ್ಧ ಹಾಗೂ ಸಂವಿಧಾನಬದ್ಧವಾಗಿ ನಡೀತಿರುವ ಕೆಲಸ ಅಂತ ಕೋರ್ಟ್ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ. ಆದರೆ ಸೇಮ್ ಟೈಮ್ ಮತದಾರರ ಪಟ್ಟಿಯಿಂದ ಹೆಸರು ರಿಮೂವ್ ಆಯಿತು ಅಂತ ಹೇಳಿದ್ರೆ ತಕ್ಷಣ ದೇಶದ ಪೌರತ್ವ ಕೂಡ ರದ್ದಾಗಲ್ಲ ಆ ವ್ಯಕ್ತಿದು ಅಂತ ಕೋರ್ಟ್ ಸ್ಪಷ್ಟಪಡಿಸಿದೆ. ಅಲ್ಲದೆ ಪೌರತ್ವವನ್ನು ಅಧಿಕೃತವಾಗಿ ನಿರ್ಧಾರ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲ, ಮತದಾನದ ಅರ್ಹತೆ ಪರಿಶೀಲಿಸೋಕೆ ಮಾತ್ರ ಆಯೋಗಕ್ಕೆ ಅಧಿಕಾರ ಇದೆ ಅಂತಲೂ ಪೀಠ ಹೇಳಿದೆ. ಹೀಗಾಗಿ ಅನುಮಾನಾಸ್ಪದ ಪೌರತ್ವದ ಕಾರಣಕ್ಕೆ ಲಿಸ್ಟ್ನಿಂದ ಡಿಲೀಟ್ ಆದವರ ಮಾಹಿತಿಯನ್ನ ಕೇಂದ್ರ ಕೊಡಬೇಕು. 4 ವಾರದ ಒಳಗಡೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸಬ್ಮಿಟ್ ಮಾಡಬೇಕು ಅಂತ ಕೋರ್ಟ್ ನಿರ್ದೇಶನ ಮಾಡಿದೆ. ಅಲ್ಲಿ ಡಿಸೈಡ್ ಆಗುತ್ತೆ ಆಮೇಲೆ ಒಂದು ವೇಳೆ ಇವರು ಭಾರತದ ಪ್ರಜೆಗಳಾಗಿದ್ರೆ ಮತ್ತೆ ಮತದಾರರ ಪಟ್ಟಿಗೆ ಸೇರಿಸ್ಕೊಳ್ಬೇಕು ಅಂತಲೂ ಕೋರ್ಟ್ ಆದೇಶಿಸಿದೆ. ಇಲ್ಲ ಅಂತ ಹೇಳಿದ್ರೆ, ಭಾರತದ ಪ್ರಜೆಗಳಲ್ಲ ಅಂತ ಹೇಳಿದ್ರೆ ಅವ್ರನ್ನೇನು ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸೋದ್ರ ಬಗ್ಗೆ ಆವಾಗ ಗೃಹ ಇಲಾಖೆ, ಕೇಂದ್ರ ಗೃಹ ಇಲಾಖೆನೇ ಹೆಜ್ಜೆ ಇಡಬೇಕಾಗತ್ತೆ. ಕೋರ್ಟ್ ಹೇಳಿಲ್ಲ, ಬಟ್ ಹಾಗೆ ಆಗುತ್ತೆ ಆಮೇಲೆ. ಸದ್ಯ ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡಿನಲ್ಲಿ ಪರಿಷ್ಕರಣೆ ಪ್ರಕ್ರಿಯೆ ನಡೀತಾ ಇದೆ. ಇದೇ ವೇಳೆ ಮತದಾರರ ಅರ್ಹತೆ ಪರೀಕ್ಷಿಸುವ ದಾಖಲೆಗಳ ಬಗ್ಗೆ ಕೂಡ ಕೋರ್ಟ್ ಮಹತ್ವದ ಉಲ್ಲೇಖ ಮಾಡಿದೆ. SIR ಪ್ರಕ್ರಿಯೆ ವೇಳೆ ಆಧಾರ್ ಕಾರ್ಡ್ ಅನ್ನ ಪೌರತ್ವಕ್ಕೆ ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅಂತ ಹೇಳಿದೆ. ಆಯೋಗ ಕೇವಲ ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಶಾಲಾ ದಾಖಲೆಗಳನ್ನು ಮಾತ್ರ ಸ್ವೀಕರಿಸಿದೆ. ಹೀಗಾಗಿ ಚುನಾವಣಾ ಆಯೋಗದ ಈ ಕ್ರಮ ಸರಿಯಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅದಕ್ಕೆ ಸಪೋರ್ಟ್ ಮಾಡಿದೆ. ಈ ಮೂಲಕ ಸುದೀರ್ಘವಾಗಿ ಎಳ್ಕೊಂಡ್ಬಂದಿದ್ದ ಹಗ್ಗ ಜಗ್ಗಾಟ ಕೋರ್ಟ್ನಲ್ಲೂ ಕೂಡ ಆಧಾರ್ ಕಾರ್ಡ್ನ ತಗೊಳ್ಳಲ್ಲ ಅಂತೆಲ್ಲ ಏನು ನಡೆದಿತ್ತಲ್ಲ, ಅದಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಂತಾಗಿದೆ. ಆಧಾರ್ ಕಾರ್ಡ್ ಇದ್ದ ತಕ್ಷಣ ನಾಗರಿಕ ಆಗಲ್ಲ. ಪೌರತ್ವಕ್ಕೆ ಸಾಕ್ಷಿಯಾಗಿ ಇನ್ನೂ ಸ್ಟ್ರಾಂಗ್ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ, ಬರ್ತ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಅಥವಾ ಶಾಲಾ ದಾಖಲಾತಿಗಳನ್ನ ಅನ್ನೋದು ಈಗ ಮತ್ತೆ ಕ್ಲಿಯರ್ ಆಗ್ತಾ ಇದೆ. ಏನೋ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ದಿಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ವಿಜಯ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿದ್ದಾರೆ. ಕರ್ನಾಟಕದ ಮೇಕೆದಾಟು ಪ್ರಾಜೆಕ್ಟ್ ತಡೀರಿ ಅಂತ PM ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದ ಬೆನ್ನಲ್ಲೇ ಈ ಭೇಟಿಯಾಗಿದೆ. ವಿಜಯ್ ದಿಲ್ಲಿಯಲ್ಲಿರೋ ತಮಿಳುನಾಡು ಹೌಸ್ಗೂ ಭೇಟಿ ಕೊಟ್ಟಿದ್ದಾರೆ. ನಂತರ ವಿಜಯ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಕೂಡ ಮೀಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರನ್ನ ಕೂಡ ಮೀಟ್ ಆಗೋ ಸಾಧ್ಯತೆ ಇದೆ. ಈಗ ಅಸ್ಸಾಂನಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಪಾಸ್ ಆಗಿದೆ. ಉತ್ತರಾಖಂಡ್, ಗುಜರಾತ್ ಆದ್ಮೇಲೆ ಈಗ ಅಸ್ಸಾಂ ಸೇರಿದೆ. ವಿಪಕ್ಷಗಳ ವಿರೋಧದ ನಡುವೆ ಹಿಮಂತ ಬಿಸ್ವಾ ಸರ್ಮಾ ಸರ್ಕಾರ ಬಿಲ್ ಅನ್ನ ಪಾಸ್ ಮಾಡಿಕೊಂಡಿದೆ. ಈ UCC ಕಾನೂನು ಅಸ್ಸಾಂನಲ್ಲಿರೋ ಪರಿಶಿಷ್ಟ ಸಮುದಾಯಗಳಿಗೆ, ಟ್ರೈಬಲ್ ಕಮ್ಯುನಿಟಿಗಳಿಗೆ ಅನ್ವಯ ಆಗಲ್ಲ. ಈ ಬಿಲ್ ಪ್ರಕಾರ ಮದುವೆಯ ಕನಿಷ್ಠ ವಯಸ್ಸು ಪುರುಷರಿಗೆ 21 ವರ್ಷ, ಮಹಿಳೆಯರಿಗೆ 18 ವರ್ಷ ಅಂತ ಫಿಕ್ಸ್ ಮಾಡಲಾಗಿದೆ. ಬಹುಪತ್ನಿತ್ವವನ್ನು ಬ್ಯಾನ್ ಮಾಡಲಾಗಿದೆ. ರೂಲ್ಸ್ ಮೀರಿದ್ರೆ 7 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಲಿವ್ ಇನ್ ಸಂಬಂಧಗಳಲ್ಲಿ ಇರೋರು ಕೂಡ ಕಡ್ಡಾಯವಾಗಿ ರಿಜಿಸ್ಟರ್ ಆಗಲೇಬೇಕು. 1 ತಿಂಗಳ ಒಳಗಡೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ 3 ತಿಂಗಳು ಜೈಲು ಅಥವಾ 10,000 ರೂಪಾಯಿ ದಂಡ ಬೀಳುತ್ತೆ. ಅಲ್ಲದೆ ಮದುವೆ ಮತ್ತು ವಿಚ್ಛೇದನವನ್ನು 60 ದಿನಗಳ ಒಳಗಡೆ ರಿಜಿಸ್ಟರ್ ಮಾಡಿಸದೇ ಹೋದರೆ 10,000 ರೂಪಾಯಿ ಪೆನಾಲ್ಟಿ ಇದೆ. ಆಸ್ತಿ ಹಂಚಿಕೆ ವಿಚಾರದಲ್ಲೂ ಕೂಡ ಗಂಡು ಹೆಣ್ಣಿಗೆ ಸಮಾನ ಹಕ್ಕು ಸಿಗೋ ರೀತಿಯಲ್ಲಿ ಉತ್ತರಾಧಿಕಾರ ಅಂದರೆ ಸಕ್ಸೆಷನ್ನ ಅಂಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ಎಲ್ಲರಿಗೂ, ಹಿಂದೂ ಮುಸ್ಲಿಂ ಅಂತಿಲ್ಲ, ಎಲ್ಲರಿಗೂ ಇದು ಅನ್ವಯ ಆಗುತ್ತೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಮೆಗಾ ಆಪರೇಷನ್ ಶುರು ಮಾಡಿದೆ. ಗೂಂಡಾಗಳನ್ನ ಹಿಡಿತಿರೋದು ಮಾತ್ರ ಅಲ್ಲ, ಸ್ಥಳೀಯ ಗೂಂಡಾಗಳನ್ನ ಬೀದಿಲಿ ಮೆರವಣಿಗೆ ಎಲ್ಲ ಮಾಡ್ತಿದ್ದಾರೆ. ಕೈಗೆ ಕೊಳ ಹಾಕಿ ಚಡ್ಡಿ ಮತ್ತು ಬನಿಯನ್ನಲ್ಲಿ ರೌಂಡ್ ಹಾಕಿಸಿದ್ದಾರೆ. ತಲೆ ಮತ್ತು ಗಡ್ಡವನ್ನ ಕೂಡ ಶೇವ್ ಮಾಡಿದ್ದಾರೆ. ಬಂಧಿತರನ್ನ ಆಕಾಶ್ ಸಿಂಗ್, ಶಮೀಮ್ ಅಹಮದ್ ಮತ್ತು ಸಾಹಿನ್ ಮೊಲ್ಲಾ ಅಂತ ಗುರುತಿಸಲಾಗಿದೆ. ಇವರೆಲ್ಲ TMC ಯೊಂದಿಗೆ ಲಿಂಕ್ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೂ ಕೂಡ ಕಾನೂನಿಲ್ವ ದೇಶದಲ್ಲಿ? ತಲೆ ಓಡಿಸೋದು, ಮೆರವಣಿಗೆ ಮಾಡೋದು, ಇವೆಲ್ಲ ತಾಲಿಬಾನ್ ಸಂಸ್ಕೃತಿ ಅಲ್ವೇನ್ರಿ ಇವೆಲ್ಲ?
ತಾಲಿಬಾನ್ ಅಂತ ಹೇಳ್ತಿದ್ರಿ, ಇವರು ಫಾಲೋ ಮಾಡ್ದಂಗೆ ಆಗಿಲ್ವ ಈಗ? ಯಾವ ಕಾನೂನು ಪ್ರಕಾರ ಆ ಥರ ಮೆರವಣಿಗೆ ಮಾಡಬೇಕು, ತಲೆ ಬೋಳಿಸ್ಬೇಕು ಅಂತೆಲ್ಲ ಇದೆ? ಕೋರ್ಟ್ ತಾನೇ ಪನಿಷ್ಮೆಂಟ್ ಕೊಡಬೇಕು, ಅರೆಸ್ಟ್ ಮಾಡಿ ಕೋರ್ಟಿಗೆ ಕೊಡೋದಾನೆ ಅವ್ರ ಕೆಲಸ. ನೆಕ್ಸ್ಟ್ ಏನು ಬೀದಿಲಿ ನಿಲ್ಸ್ಕೊಂಡು ಕಲ್ಲು ಹೊಡಿಯೋದಾ? ಇವೆಲ್ಲ ತೀರಾ ಪಬ್ಲಿಸಿಟಿ ಸ್ಟಂಟ್ ಆಯ್ತು ಇವೆಲ್ಲ. ನಿಜ ಆರೋಪಿಗಳು ಡೇಂಜರಸ್ ಇದ್ದಾರೆ ಇವರು. ಆಕಾಶ್ ಸಿಂಗ್ ಅನ್ನೋ ವ್ಯಕ್ತಿ ಮೇಲೆ 20ಕ್ಕೂ ಅಧಿಕ ಕ್ರಿಮಿನಲ್ ಕೇಸ್ ಇವೆ, ಕೊಲೆ ಯತ್ನ ಸೇರಿದ ಹಾಗೆ. TMC ವಾರ್ಡ್ ಪ್ರೆಸಿಡೆಂಟ್ ಶಮೀಮ್ ಅಹಮದ್ ಮೇಲೆ BJP ಮೆರವಣಿಗೆ ವೇಳೆ ಸ್ಫೋಟಕ ಬಿಸಾಡಿದ್ದ ಆರೋಪ ಇದೆ. ಹಾಗೆ 3ನೇ ಆರೋಪಿ ಸಾಹಿನ್ ಮುಲ್ಲಾ ಹಫ್ತಾ ವಸೂಲಿ ಆರೋಪ ಇದೆ. ನಿಜ ಅದೆಲ್ಲ ಕರೆಕ್ಟು, ಆದರೆ ಶಿಕ್ಷೆ ಕೋರ್ಟ್ ಕೊಡಬೇಕಲ್ವಾ? ಏನೋ ದೇಶದ ಪ್ರಮುಖ ಏರ್ಲೈನ್ಗಳು ಏರ್ ಇಂಡಿಯಾ ಮತ್ತು ಇಂಡಿಗೋ ಸೇರಿದ ಹಾಗೆ ಮುಂದಿನ 3 ತಿಂಗಳು ವಿಮಾನ ಹಾರಾಟವನ್ನು ಭಾರಿ ಪ್ರಮಾಣದಲ್ಲಿ ಕಟ್ ಮಾಡೋಕೆ ನಿರ್ಧಾರ ಮಾಡಿವೆ. ಇದರ ಪ್ರಕಾರ ಜೂನ್ 1ರಿಂದ ಏರ್ ಇಂಡಿಯಾ ತನ್ನ ದೇಸಿ ವಿಮಾನಗಳ ಹಾರಾಟವನ್ನು 15% ಕಟ್ ಮಾಡುತ್ತೆ. ಇಂಡಿಗೋ ಜೂನ್ 5ರಿಂದ 7% ಕಟ್ ಮಾಡುತ್ತೆ. ಏವಿಯೇಷನ್ ಟರ್ಬೈನ್ ಫ್ಯೂಲ್ ಬೆಲೆ ಹೆಚ್ಚಾಗಿರೋದು ಇದಕ್ಕೆ ಕಾರಣ. ಅಂದಹಾಗೆ ಈ ಫ್ಯೂಲ್ ಪ್ರತಿ ಕಿಲೋ ಲೀಟರ್ಗೆ 80,000 ರೂಪಾಯಿ ಇತ್ತು, ಈಗ 1 ಲಕ್ಷ ರೂಪಾಯಿ ಗಡಿ ದಾಟಿದೆ. ಏನೋ ದಿಲ್ಲಿಯಿಂದ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಕಡೆಗೆ ಪ್ರಯಾಣ ಬೆಳೆಸಿದ್ದ ಏರ್ ಇಂಡಿಯಾದ ಬೋಯಿಂಗ್ 777 ವಿಮಾನ ಯೂಟರ್ನ್ ಹೊಡೆದಿದೆ. ಮಾರ್ಗ ಮಧ್ಯೆ ಟೆಕ್ನಿಕಲ್ ಸಮಸ್ಯೆ ಕಾಣಿಸಿಕೊಂಡು ಸುಮಾರು 9 ಗಂಟೆ ಹಾರಾಟ ಮಾಡಿದ ನಂತರ ದಿಲ್ಲಿಗೆ ವಾಪಸ್ ಆಗಿದೆ. ವಿಮಾನದ ಟ್ರಾಫಿಕ್ ಕೊಲಿಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡದ ಕಾರಣ ವಿಮಾನ ಹಿಂತಿರುಗಿದೆ. ಈ ಸಿಸ್ಟಮ್ ಕೆಟ್ಟು ಹೋದರೆ ಹತ್ತಿರದಲ್ಲಿ ಬೇರೆ ವಿಮಾನ ಬಂದರೆ ಗೊತ್ತಾಗಲ್ಲ, ಡಿಕ್ಕಿ ಆಗೋ ಅಪಾಯ ಇರುತ್ತೆ. ಸದ್ಯ ಈ ವಿಮಾನ ಸೇಫ್ ಆಗಿ ದಿಲ್ಲಿಯಲ್ಲಿ ಲ್ಯಾಂಡ್ ಆಗಿದೆ. ಅದರಲ್ಲಿದ್ದ 250 ಪ್ಯಾಸೆಂಜರ್ಸ್ ಕೂಡ ಸೇಫ್ ಆಗಿದ್ದಾರೆ. ಇನ್ನು ಹಂಪಿಯ ವಿರೂಪಾಕ್ಷ ದೇಗುಲದ ಲಕ್ಷ್ಮಿ ಹೆಸರಿನ ಆನೆ ಕಡೆಗೂ ಕೂಡ ಕೋಲಾರಕ್ಕೆ ಸ್ಥಳಾಂತರ ಆಗಿದೆ. ಭಾರಿ ವಿರೋಧದ ನಡುವೆ ಕೂಡ ಮಂಗಳವಾರ ತಡರಾತ್ರಿ ಸರ್ಕಾರ ಸೀಕ್ರೆಟ್ ಆಗಿ ಶಿಫ್ಟ್ ಮಾಡಿದೆ. ಮುಜರಾ ಇಲಾಖೆ ಹಾಗೂ ಜಿಲ್ಲಾ ಆಡಳಿತ ಕ್ರಮವನ್ನು ತಗೊಂಡಿದ್ದಾರೆ. ದಶಕಗಳಿಂದ ದೇಗುಲದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಿದ್ದ ಆನೆ ಸ್ಥಳಾಂತರಕ್ಕೆ ಭಕ್ತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಆನೆಯ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ, ಏರುಪೇರಾಗಿದೆ ಅಂತ ಹೇಳಿ ಹೆಚ್ಚಿನ ಆರೈಕೆಗಾಗಿ ಕೋಲಾರಕ್ಕೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇತ್ತ ಭಾರತದ ಷೇರುಪೇಟೆ ರೆಡ್ನಲ್ಲೇ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 141 ಪಾಯಿಂಟ್ಸ್ ಅಥವಾ 0.19% ಡೌನ್ ಆಗಿ 75,867ಕ್ಕೆ ರೀಚ್ ಆಗಿದೆ. ನಿಫ್ಟಿ 6 ಪಾಯಿಂಟ್ಸ್ ಅಥವಾ 0.03% ಬಿದ್ದು 23,907ಕ್ಕೆ ತಲುಪಿದೆ. ಆದರೆ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.83% ಜಂಪ್ ಆಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.49% ಏರಿಕೆಯಾಗಿದೆ. ಓವರ್ ಆಲ್ ಮಾರ್ಕೆಟ್ ಇವತ್ತು 2 ಲಕ್ಷ ಕೋಟಿಯಷ್ಟು ಗೇನ್ ಆಯಿತು. HDFC ಬ್ಯಾಂಕ್, ICICI ಬ್ಯಾಂಕ್ ನಂತ ಹೆವಿವೇಟ್ ಸ್ಟಾಕ್ಗಳಿಂದ ಮಾರ್ಕೆಟ್ಗೆ ಪೆಟ್ಟು ಬಿದ್ದಿದೆ. ಇವುಗಳೊಂದಿಗೆ ರಿಲಯನ್ಸ್, ಇನ್ಫೋಸಿಸ್, ITC ಷೇರುಗಳು ಕೂಡ ಮಾರ್ಕೆಟ್ ಅನ್ನ ಕೆಳಗೆ ಇಳಿದವು. ಇತ್ತ ಇರಾನ್ ಮತ್ತು ಅಮೆರಿಕ ನಡುವಿನ ಶಾಂತಿ ಒಪ್ಪಂದದ ಬಗ್ಗೆ ಅನಿಶ್ಚಿತತೆ ಹಾಗೆ ಕಂಟಿನ್ಯೂ ಆಗಿದೆ, ಪ್ರೋಗ್ರೆಸ್ ಇಲ್ಲ. ಹೀಗಾಗಿ ಮಾರ್ಕೆಟ್ ರೆಡ್ನಲ್ಲಿ ಎಂಡ್ ಆಗಿದೆ. ಟಾಟಾ ಮೋಟಾರ್ಸ್, ಪವರ್ ಗ್ರಿಡ್, ಎಟರ್ನಲ್, NTPC, ಟಾಟಾ ಸ್ಟೀಲ್ ಸೇರಿ ಕೆಲ ಷೇರುಗಳು ಗ್ರೀನ್ನಲ್ಲಿದ್ವು. ITC, HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್, ಇನ್ಫೋಸಿಸ್ ರೆಡ್ನಲ್ಲಿದ್ವು. ಓವರ್ ಆಲ್ ಇಡೀ BSE ನಲ್ಲಿ 2220 ಸ್ಟಾಕ್ಸ್ ಗ್ರೀನ್ನಲ್ಲಿದ್ರೆ 1996 ಸ್ಟಾಕ್ಸ್ ರೆಡ್ನಲ್ಲಿ ಎಂಡ್ ಆಗಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆ ಕಂಡು 95 ರೂಪಾಯಿ 68 ಪೈಸೆಯಾಗಿದೆ. ಇತ್ತ ದೇಶದ ಅತಿದೊಡ್ಡ ಖಾಸಗಿ ಬ್ಯಾಂಕ್ HDFC ಬ್ಯಾಂಕ್ ವಿರುದ್ಧ ದೊಡ್ಡ ಆರೋಪ ಕೇಳಿಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಡೆಪಾಸಿಟ್ಗಳನ್ನು ಸೆಳೆಯೋಕ್ಕೋಸ್ಕರ HDFC ಬ್ಯಾಂಕ್ ಮಹಾರಾಷ್ಟ್ರ ಸರ್ಕಾರದ ಸಂಸ್ಥೆಯೊಂದಕ್ಕೆ ಲಂಚ ಕೊಟ್ಟಿದೆ ಅಂತ ಹೇಳಲಾಗ್ತಿದೆ. ಬ್ಯಾಂಕಿಂಗ್ ನಿಯಮಗಳನ್ನು ಬದಿಗೆ ತಳ್ಳಿ ಮಹಾರಾಷ್ಟ್ರ ರಸ್ತೆ ಅಭಿವೃದ್ಧಿ ನಿಗಮಕ್ಕೆ ಬರೋಬ್ಬರಿ 45 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಹೆಚ್ಚುವರಿ ಬಡ್ಡಿ ನೀಡಿ ಈ ಅಕ್ರಮ ಮಾಡಿದೆ ಅಂತ ಇಂಡಿಯನ್ ಎಕ್ಸ್‌ಪ್ರೆಸ್ ಮಾಧ್ಯಮ ತನಿಖೆ ನಡೆಸಿ ರಿಪೋರ್ಟ್ ಮಾಡಿದೆ. ನಂತರ ಇದನ್ನ ಮಾರ್ಕೆಟಿಂಗ್ ಖರ್ಚು ಅಂತ ಸುಳ್ಳು ಲೆಕ್ಕ ತೋರಿಸಿ ಹಣ ಟ್ರಾನ್ಸ್ಫರ್ ಮಾಡಲಾಗಿದೆ ಅನ್ನೋದು ಆರೋಪ. ಈ ಇಡೀ ವ್ಯವಹಾರದ ಮಾಹಿತಿ ಬ್ಯಾಂಕ್ನ CEO ಶಶಿಧರ್ ಜಗದೀಶನ್ ಅವರಿಗೆ ಗೊತ್ತಿತ್ತು ಅಂತಲೂ ರಿಪೋರ್ಟ್ ಆಗಿದೆ. ಆದರೆ HDFC ಬ್ಯಾಂಕ್ ಎಲ್ಲ ಆರೋಪಗಳನ್ನು ಕಂಪ್ಲೀಟ್ ಆಗಿ ತಳ್ಳಿ ಹಾಕಿದೆ. ಈ ಆರೋಪದ ಬೆನ್ನಲ್ಲೇ HDFC ಬ್ಯಾಂಕ್ ಷೇರುಗಳು ಬಿದ್ದಿವೆ. ಮಾರ್ಕೆಟ್ ವಹಿವಾಟಿನ ಅಂತ್ಯಕ್ಕೆ ಇತ್ತೀಚೆಗೆ ಸ್ಟ್ರಗಲ್ ಮಾಡ್ತಾನೆ ಇರೋ ಈ ಬ್ಯಾಂಕ್ನ ಷೇರುಗಳು ಮತ್ತೆ 2.5% ಬಿದ್ದು 759 ರೂಪಾಯಿ ಆಸುಪಾಸಲ್ಲಿ ನಿಂತ್ಕೊಂಡಿದ್ವು. ಏನೋ ನ್ಯಾಯಾಂಗ ನಿಂದನ ಕೇಸ್ನಲ್ಲಿ ಬೈಜೂಸ್ ಫೌಂಡರ್ ಬೈಜು ರವೀಂದ್ರನ್ಗೆ ಸಿಂಗಾಪುರ್ ಕೋರ್ಟ್ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ಆಸ್ತಿ ವಿವರಗಳಿಗೆ ಸಂಬಂಧಪಟ್ಟಂತೆ 2024 ಏಪ್ರಿಲ್ನಿಂದ ಕೋರ್ಟ್ ನೀಡಿದ್ದ ಸರಣಿ ಆದೇಶಗಳನ್ನು ಪದೇ ಪದೇ ಉಲ್ಲಂಘನೆ ಮಾಡಿದ್ದಕ್ಕೆ ಶಿಕ್ಷೆ ಕೊಡಲಾಗಿದೆ. ಹಾಗೆ ಅಧಿಕಾರಿಗಳ ಮುಂದೆ ಶರಣಾಗುವಂತೆ ಹಾಗೂ ಸುಮಾರು 90,000 ಸಿಂಗಾಪುರ್ ಡಾಲರ್ ಕೋರ್ಟ್ ದಂಡವನ್ನು ಕಟ್ಟುವಂತೆ ಸೂಚನೆ ಕೊಡಲಾಗಿದೆ. ಈ ತೀರ್ಪಿಗೆ ಬೈಜು ರವೀಂದ್ರನ್ ರಿಯಾಕ್ಟ್ ಮಾಡಿದ್ದಾರೆ. ಇದ್ಯಾವುದೋ ಹಗರಣದ ತೀರ್ಪಲ್ಲ, ದಾಖಲೆಗಳನ್ನು ಸರಿಯಾಗಿ ಡಿಸ್ಕ್ಲೋಸ್ ಮಾಡದಿರೋದ್ರಿಂದ ಬಂದಿರೋ ಪ್ರೊಸೀಜರಲ್ ಆದೇಶ ಅಷ್ಟೇ
ಅಂತ ಹೇಳಿದ್ದಾರೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1539 ರೂಪಾಯಿ ಕಮ್ಮಿಯಾಗಿ 1,56,722 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,410 ರೂಪಾಯಿ ಕಮ್ಮಿಯಾಗಿ 1,42,960 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,296 ರೂಪಾಯಿ ಕಮ್ಮಿಯಾಗಿ 2,60,917 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ನಿಮ್ಮಲ್ಲೊಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅಂತ. ಆಗ ಎಲ್ಲ ಮೆಂಬರ್ಗಳಿಗೆ ಮಾತ್ರ ಮೀಸಲಾಗಿರೋ ವಿಡಿಯೋಸ್ ಮತ್ತು ಬೆನಿಫಿಟ್ಸ್ ಅನ್ನ ಪಡೆಯೋದು ಮಾತ್ರ ಅಲ್ಲ, ನಮ್ಮ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಸೊ ಆಸಕ್ತರು ದಯವಿಟ್ಟು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.